ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸನ್ನು ಕೊಟ್ಟ ಆ್ಯಂಕರ್ ಅನುಶ್ರೀ. ಹೌದು ಸ್ನೇಹಿತರೆ, ಒಂದು ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಆ್ಯಂಕರ್ ಅನುಶ್ರೀ ಅವರು. ಸೊ ಒಂದು ಸ್ವೀಟ್ ಹಂಚುವುದರ ಮೂಲಕ ಆ ಖುಷಿಯನ್ನು ಸಂಭ್ರಮಿಸಿದ್ದಾರೆ ಅನುಶ್ರೀ ಪತಿ ರೋಷನ್ ರವರು. ಸೊ ಅಷ್ಟಕ್ಕೂ ಏನು ಮಾಡಿದ್ರು, ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಲೈಕ್ ಮಾಡೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಆ್ಯಂಕರ್ ಅನುಶ್ರೀ ಅವರು ರೋಷನ್ ಅವರೊಂದಿಗೆ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಷ್ಟೊಂದು ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಿರೋದನ್ನು ನೋಡಿ ಹಲವಾರು ಜನರಿಗೆ ಹೊಟ್ಟೆ ಉರಿ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟೀಸ್ಗಳು ಯಾರಾಗಿ ಚೆನ್ನಾಗಿ ಇದ್ದರೆ ಅನುಶ್ರೀ ಅವರ ಜೋಡಿ ಆಗಿರ್ಬೋದು, ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಜೋಡಿ ಆಗಿರ್ಬೋದು. ಸೊ ಇವರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಪ್ರೀತಿಸಿಬಿಟ್ಟು ಮದುವೆ ಆಗಿ ಡಿವೋರ್ಸನ್ನು ಪಡೆದುಕೊಳ್ಳುವ ಇಂತಹ ಕಾಲದಲ್ಲಿ ಇಷ್ಟೊಂದು ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನು ಆ್ಯಂಕರ್ ಅನುಶ್ರೀ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವ್ರು ಕೊಟ್ಟಿರೋ ಗುಡ್ ನ್ಯೂಸು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಕ್ಕೆ ಮಾಡೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲದಾಗಿ ನೋಡಬೇಕಪ್ಪ ಅಂತಂದರೆ, ಆ್ಯಂಕರ್ ಅನುಶ್ರೀ ಅವರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ್ಯಂಕರ್ ಅನುಶ್ರೀ ಅವರ ಮದುವೆ ಆವಾಗ, ಸೊ ನೀವು ಆಂಟಿ ಆಗಿಬಿಟ್ರೆ ಮದುವೆ ಯಾವಾಗ ಆಗ್ತೀರಾ ಅನ್ನೋ ತುಂಬಾ ಕೆಟ್ಟ ಕಮೆಂಟ್ಸ್ಗಳು ಆ್ಯಂಕರ್ ಅನುಶ್ರೀ ಅವರಿಗೆ ಬರ್ತಾಯಿದ್ವು. ಇದನ್ನೆಲ್ಲ ನೋಡಿದ್ರೆ ಆ್ಯಂಕರ್ ಅನುಶ್ರೀ ಅವರು ಸುಮ್ಮನೆ ಇದ್ದರು. ಯಾಕಪ್ಪ ಅಂತಂದರೆ, ತಾವು ಆಲ್ರೆಡಿ ಒಬ್ಬರನ್ನ ಪ್ರೀತಿಸ್ತಾ ಇದ್ದರು. ಇನ್ನೂ ನೋಡಬೇಕಪ್ಪ ಅಂತಂದರೆ, 5 ವರ್ಷಗಳ ಹಿಂದೆಯೇ ಆ್ಯಂಕರ್ ಅನುಶ್ರೀ ಅವರು ಪ್ರೀತಿಯನ್ನು ಮಾಡ್ತಾಯಿದ್ರು ರೋಷನ್ ಅವರ ಜೊತೆ. ಸೊ ಮೊಟ್ಟ ಮೊದಲನೇದಾಗಿ ಇವರಿಬ್ಬರನ್ನು ಕೂಡಿಸಿರೋದು ರಾಜ್ಬಿ ಶೆಟ್ಟಿ ಅಂತ. 5 ವರ್ಷಗಳ ಹಿಂದೆಯೇ ಇವರಿಬ್ಬರ ನಡುವಿನ ಬಾಂಧವ್ಯ ಬೆಳೆಯಿತು. ಸೊ ಸ್ನೇಹ ಇದ್ದಂಥ ಇವರಿಬ್ಬರ ನಡುವಿನ ಪರಸ್ಪರ ಬಾಂಧವ್ಯ ಕನ್ವರ್ಟ್ ಆಗಿ ಪ್ರೀತಿಯಾಗಿ ಬದಲಾಯಿತು. ತುಂಬ ಇಷ್ಟಪಟ್ಟು ಇಬ್ಬರು ಕೂಡ ಮದುವೆ ಆಗಿದ್ದಾರೆ. ಇಂದಿಗೂ ಕೂಡ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಕರ್ ಅನುಶ್ರೀ ಅವರು ಸ್ವತಃ ತಾವೇ ಹೇಳ್ಕೊಂಡಿದ್ದಾರೆ, ಇಂದಿಗೂ ಕೂಡ ವೃತ್ತಿ ಅಂತ ಯಾವಾಗಲೇ ನಾನು ಬಡ್ಕೊಳ್ತಾ ಇದ್ದೆ. ಸೊ ಇನ್ಮೇಲೆ ನನ್ನ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡಬೇಕು. ಯಾಕಪ್ಪ ಅಂತಂದರೆ, ಆ್ಯಂಕರಿಂಗ್ ವೃತ್ತಿ ಅಂತಕ್ಕಂಥದ್ದು ತುಂಬಾ ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ. ಯಾಕಂದರೆ ನನ್ನನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು ಅದೇ. ಅದಕ್ಕಾಗಿ ಇಂದಿಗೂ ಕೂಡ ಯಾವುದೇ ರೀತಿಯ ಫಂಕ್ಷನ್ಗಳು ಬಂದರೂ ಕೂಡ ನಾನು ಅದನ್ನು ಯಾವಾಗಲೂ ಕೂಡ ಆಯ್ಕೆ ಮಾಡ್ತೀನಿ. ಸೊ ಅದನ್ನು ಯಾವಾಗಲೂ ಕೂಡ ಅದನ್ನು ಬೇಡ ಅಂತ ನಾನು ಹೇಳ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಆ್ಯಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ಆ್ಯಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ತುಂಬಾ ಹರಡ್ತಾ ಇವೆ. ಇದ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ, ಆ್ಯಂಕರ್ ಅನುಶ್ರೀ ಆಗಲಿ ರೋಷನ್ ಆಗಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಅಫಿಷಿಯಲ್ ಮಾಹಿತಿಯನ್ನು ನೀಡಿಲ್ಲ. ಸೊ ಅಫಿಷಿಯಲ್ ಆಗಿ ಹಂಚಿಕೊಂಡಿಲ್ಲ. ಆದರೂ ಕೂಡ ಇವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ತುಂಬಾ ಹರಡ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಇವರು ಗುಟ್ಟಾಗಿ ಏನೇನೋ ಮಾಡ್ತಿದ್ದಾರೆ. ಸೊ ಅವರು ಗರ್ಭಿಣಿಯಾಗಿದ್ದಾರೆ, ಇದನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ, ಈ ಮಾಹಿತಿ ನಿಜಾನ ಅಥವಾ ಸುಳ್ಳ? ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂತಂದರೆ, ಆ್ಯಂಕರ್ ಅನುಶ್ರೀ ಅವರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ, ಈ ಜೋಡಿಯ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.